ಸದ್ಯದರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿನೇ ಸಿದ್ದರಾಮಯ್ಯನವರು ಮನೆ ಮುಂದೆನೇ ಹೋರಾಟವನ್ನು ಮಾಡ್ತೀವಿ. ಈಗ ಒಂದಷ್ಟು ಜನ ಪ್ರಶ್ನೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣ ಯಾಕೆ ಸಪ್ಪೆ ಆಗಿದೆ, ಸೊ ಅದು ಎಲ್ಲಿ ಏನು ನಡೀತಾ ಇದೆ ಅನ್ನುವಂಥ ವಿಚಾರ. ನೋಡಿ, ಈ ಆದೇಶದ ಬಗ್ಗೆ ಮುಂಚೆ ನಾನು ಚರ್ಚೆ ಮಾಡಿಲ್ಲ ತಾನೆ ಅಂತ ಹೇಳಿದ್ರೆ ಇದರ ಬಗ್ಗೆ ಒಂದಷ್ಟು ವರ್ಕ್ ಮಾಡ್ತಾ ಇದ್ರಿ, ವರ್ಕ್ ನಡೀತಾ ಇದೆ. ಬಡ್ಡಿ ದಂಧೆಯಲ್ಲಿ ಒಂದಷ್ಟು ವರ್ಕ್ ನಡೀತಾ ಇದ್ರಿ, ಒಂದು ದೊಡ್ಡ ಆದೇಶ ಬಂದಿದೆ, ದೊಡ್ಡ ಜಯ ಸಿಕ್ಕಿದೆ. ಸೊ ಅದೇ ರೀತಿ ಸೌಜನ್ಯ ಪ್ರಕರಣ ಕೂಡ ಒಂದಷ್ಟು ಖಂಡಿತ ನಡೀತಾ ಇದೆ. ಆನಂತರ ನೋಡಿ, ನಾನು ಅವರಿಗೂ ಕೂಡ ನನ್ನ ವಿಚಾರನ ಹಂಚ್ಕೊಳ್ತಾ ಇದ್ದೀನಿ. ಈಗ ನಾವು ಇಲ್ಲಿ ಬರೀ ಪ್ರತಿಭಟನೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದರೆ ಕಾನೂನಿನ ಹೋರಾಟದ ಬಗ್ಗೆನೂ ನಾವು ಗಮನ ಹರಿಸ್ಬೇಕಲ್ವ. ಮುಖ್ಯವಾಗಿರೋದು ಆದೇಶ ಬರಬೇಕಾಗಿರೋದು ಅಲ್ಲಿಂದ. ನಮಗೆ ಇವತ್ತು ಹೋರಾಟದ ಒಂದು ದೊಡ್ಡ ನಾವಾಗಲಿ, ಪ್ರಸನ್ನಕ್ಕಾಗಲಿ, ಮಹೇಶ್ ಶೆಟ್ಟಿ ತಿಮ್ಮರುಡಿಯವರ ಒಂದು ನೇತೃತ್ವದಲ್ಲಿ ತಮ್ಮಣ್ಣ ಶೆಟ್ಟರು ಆಗಲಿ, ಆನಂತರ ನಮ್ಮ ಜಯಂತ್ ಅವರು, ಗಾಣಿಗರು, ವಿ ಎಂ ಭಟ್ರು, ಅನೇಕ ಇನ್ನೂ ತೆರೆಯ ಹಿಂದ್ಗಡೆ ಅನೇಕ ಸಾವಿರಾರು ಲಕ್ಷಾಂತರ ಜನ ಯುವಕರು, ಗ್ರಾಮಗಳಲ್ಲಿ ಅನೇಕ ಯುವಕರು, ನಮ್ಮ ಸುಧೀರ್ ಮಲ್ಯಾಡಿ ಕುಂದಾಪುರದಲ್ಲಿ ಅಂತ ಯುವ ನಾಯಕತ್ವ ಎಲ್ಲರೂ ಕೂಡ ಬಂದು ಹೋರಾಟ ಮಾಡಿದ್ದಕ್ಕೆ ಒಂದು ಟೀಮ್ ಆಗಿ ಈ ನೇತ್ರಾವತಿ ತೀರದ ಧರ್ಮೋದ್ಯಮಿಗಳ ಕುಟುಂಬದ ಒಂದು ಏನೋ ಮುಖವಾಡ ಕಳಚಿ ಬಿದ್ದಿದೆ. ನ್ಯಾಯಾಲಯದಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರ ಮುಖವಾಡ ಕಳಚಿ ಬಿಟ್ಟಿದೆ. ಅಧಿಕಾರಿ ವರ್ಗದಲ್ಲಿಯೂ ಕೂಡ ಅವರ ಮುಖವಾಡ ಕಳಚಿ ಬಿಟ್ಟಿದೆ. ಇದು ಹೋರಾಟದ ಒಂದು ಶಕ್ತಿ, ಹೋರಾಟದ ಒಂದು ಪ್ರತಿಫಲ ಇದು. ಆದರೆ ನಮಗೆ ಜಯ ಕೊಡೋದು ಎಲ್ಲಿ? ಅಂತಿಮವಾಗಿ ತಾರ್ಕಿಕ ಅಂತ್ಯ ಸಿಗೋದು ಎಲ್ಲಿ? ನ್ಯಾಯಾಲಯದಲ್ಲಿಯೂ ಕೂಡ ಈಗ ನಿರಂತರವಾಗಿ ಸಂಘರ್ಷ ನಡೆದಿದೆ. ಆ ಸಂಘರ್ಷಕ್ಕೋಸ್ಕರ ಇಲ್ಲಿ ನಾವು ಸ್ವಲ್ಪ ಇದನ್ನಾಗಿದ್ದೀವಿ. ಇದರರ್ಥ ಹೋರಾಟ ಏನು ನಿಂತಿಲ್ಲ. ಈಗ ಬಡ್ಡಿ ದಂಧೆ ವಿರುದ್ಧ ಇದು ಜಯ ತಾನೇ. ಇದು ಇವತ್ತು ಇಡೀ ನಾನು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಅನಿಸ್ಬೋದು ಇದು ಸಪ್ಪೆ ಆದಂತ. ಆದರೆ ಉತ್ತರ ಕರ್ನಾಟಕದಲ್ಲಿ ಸೌಜನ್ಯ ವಿಷಯ ಅನ್ನೋದೇ ಗೊತ್ತಿದ್ದಿದ್ದಿಲ್ಲ. ಇವರೆಲ್ಲರನ್ನು ಟಿ ವಿ ಚಾನಲ್ಲು, ಪೇಪರು ಎಲ್ಲ ಬಂದ್ ಮಾಡಿಬಿಟ್ಟಿದ್ರು. ಅಲ್ಲಿ ಯೂಟ್ಯೂಬ್ಗಳು ಕೂಡ ಹೋಗ್ತಾ ಇರಲಿಲ್ಲ ಅಲ್ಲಿ. ಆದರೆ ಈ ಬಡ್ಡಿ ದಂಧೆಯಿಂದ, ಅಕ್ರಮ ಬಡ್ಡಿ ದಂಧೆಯಿಂದ ಇವರು ನಿಜವಾದ ಮುಖವಾಡ ಕಳಚಿಬಿತ್ತು. ಸೌಜನ್ಯ ಹೋರಾಟ ಅಂದರೆ ಏನು ಅಂತ ಗೊತ್ತಾಯಿತು. ಅಂದರೆ ಒಂದು ಫೇಸ್ ಬೈ ಫೇಸ್ ಹೋಗ್ತಾ ಇದೆ ಇದು. ನಮ್ಮ ಹೋರಾಟಗಾರರ ಕೆಲಸ ಏನು? ಇವರ ನಿಜವಾದ ಮುಖವಾಡ ಕಳಚಿ ಹಾಕಬೇಕಿತ್ತು. ಖಂಡಿತವಾಗಿ ಅತ್ಯಂತ ಯಶಸ್ವಿಯಾಗಿ ನಾವು ಆ ಕೆಲಸವನ್ನು ಮಾಡಿದ್ದೇವೆ. ಈಗ ಹಾಗಾದರೆ ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಹೌದು. ಆನಂತರ ಇವರು ಹೋರಾಟಕ್ಕೆ ಒಂದು ಸ್ಟೇ ತಂದಿದ್ದಾರೆ. ಕರ್ನಾಟಕದಲ್ಲಿ ಯಾವತ್ತಿಗೂ ಇದ್ದಿದ್ದೇ ಇಲ್ಲ. ಒಂದು ಹೋರಾಟಕ್ಕೆ ಸ್ಟೇ ತರೋದಿದೆಯಲ್ಲ, ಯಾವತ್ತಿಗೂ ಕೂಡ ಇರಲೇ ಇಲ್ಲ, ಇಡೀ ದೇಶದಲ್ಲೇ ಇಲ್ಲ. ಮಹೇಶ್ ಶೆಟ್ಟರ್ ಮಾತಾಡಬಾರ್ದು, ಸೌಜನ್ಯ ಹೆಸರಿನಲ್ಲಿ ಹೋರಾಟ ಮಾಡಬಾರ್ದು. ಆರ್ಟಿಕಲ್ 19 ಅಲ್ಲ, ಅದೇ ಆದೇಶದಲ್ಲಿ ಅದನ್ನು ನೀವು ಪ್ರಶ್ನೆ ಮಾಡ್ಬೋದು ಅಂತಾಗಿದೆ. ಆ ಪ್ರಯತ್ನ ನಡೆದಿದೆ. ಸದ್ಯದರಲ್ಲೇ ಆಗುತ್ತೆ. ಅದು ಕೂಡ ಮೋಡ, ಸೂರ್ಯನಿಗೆ ಮೋಡ ಎಷ್ಟು ಹೊತ್ತ ಇರ್ತದೆ? ಸ್ವಲ್ಪ ಹೊತ್ತ ಇರ್ತದೆ, ಆಮೇಲೆ ಹೋಗ್ಬಿಡ್ತದೆ. ಸೊ ಹಾಗಾದರೆ ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ, ಸಪ್ಪೆ ಆಗಿಲ್ಲ. ಖಂಡಿತ ಸಪ್ಪೆ ಆಗಿಲ್ಲ. ನಮಗೆ ನೋಡಿ, ಬರೀ ಮಾತಾಡೋದು ಒಂದೇ ನಮ್ಮ ಉದ್ದೇಶ ಅಲ್ಲ. ನಮಗೆ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಅನೇಕ ಹೋರಾಟಗಾರರಿಗೆ ಒಂದಷ್ಟು ಅಂತ ಹೇಳಿದ್ರೆ ಸಪ್ಪೆಯಾಗಿದೆ, ಏನಾಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಗೊಂದಲದಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಎಂಡ್ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಮ್ಮ ಉದ್ದೇಶ ಬರೀ ಮಾತಾಡೋದಲ್ಲ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕು. ತಾರ್ಕಿಕ ಅಂತ್ಯ ಸಿಗುವುದೇ ನಮಗೆ ನ್ಯಾಯಾಲಯದಲ್ಲಿ ಅನ್ನೋ ಭರವಸೆ ನಮಗಿದೆ. ಹೀಗಾಗಿ ನ್ಯಾಯಾಂಗ ಈ ಮುಂಚೆ ನಮಗೇನು ಹೇಳ್ತಾಯಿದ್ರು, ಯಾಕ್ರಿ ಬೀದಿ ಹೋರಾಟ ಮಾಡ್ತೀರಿ, ಕೋರ್ಟಿಗೆ ಬನ್ನಿರಿ ಅಂತ. ಮಹೇಶ್ ಶೆಟ್ಟರಿಗೆ ಪಾಪ ಎಷ್ಟು 12 ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಮೊನ್ನೆ ಅವರಿಗೆ ಮುಖಭಂಗ ಆಯಿತು. ಇದು ಕೂಡ ನೋಡಿ, ಕೋರ್ಟಲ್ಲೇ ತಾನೇ ಸಿಕ್ಕಂಥ ಆದೇಶ ತಾನೇ ಇದು. ಈಗ ಮಾಡೋಕ್ಕಾಗತ್ತಾ ವಸೂಲಿ ಮಾಡಂತ ಹೇಳಿ? ಈಗ ಅಂದರೆ ನ್ಯಾಯಾಲಯದಲ್ಲಿ ನಮಗೆ ನಾವು ಸಂಘರ್ಷ ಮಾಡಿದಾಗ ಒಂದು ತಾರ್ಕಿಕ ಅಂತ್ಯ ಅಂತ ಸಿಗುತ್ತೆ ನಮಗೆ, ಇಲ್ಲಾಂದರೆ ಆಗೋದಿಲ್ಲ. ಹೀಗಾಗಿ ಅಲ್ಲಿ ಗಮನ ಇದೆ. ಮತ್ತು ಇಡೀ ಸಾಕಷ್ಟು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಜನರುಗಳಿಗೆ ಈ ಸಂದೇಶವನ್ನು ಮುಟ್ಟಿಸೋದಕ್ಕೆ. ನಾವು ಧರ್ಮಸ್ಥಳದ ವಿರೋಧಿಗಳಲ್ಲ, ದೇವಸ್ಥಾನದ ವಿರೋಧಿಗಳು ಖಂಡಿತ ಅಲ್ಲವೇ ಅಲ್ಲ. ಆದರೆ ದೇವಸ್ಥಾನವನ್ನು ಮುಂದಿಟ್ಟು, ಪವಿತ್ರ ಹಿಂದೂಗಳ ದೇವಸ್ಥಾನವನ್ನು, ಇದು ದೇವಸ್ಥಾನವೇ ಅಲ್ಲ ಅಂತ ಬರ್ಕೊಂಡಂತಹ ವೀರೇಂದ್ರ ಜೈನ್, ಇದು ಜೈನ ಕುಟುಂಬದ ಒಂದು ಇನ್ಸ್ಟಿಟ್ಯೂಟ್ ಅಂತ ಹೇಳಿದಂಥವರ ಮುಖವಾಡವನ್ನು ಬಯಲು ಮಾಡ್ತಾಯಿದ್ದೀವಿ.
ಆ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಂದೂಗಳ ಪವಿತ್ರ ಶ್ರೀ ಕ್ಷೇತ್ರದ ಪವಿತ್ರತೆ ಉಳಿಸೋದ್ರ ಸಲುವಾಗಿ ನಾವು ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಸೊ ಅಕ್ವಿಟಲ್ ಕಮಿಟಿ ಆಗಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಆರ್ಡರ್ ಆಗಿದೆ. ಸೊ ಏನು ಹೇಳ್ತೀರಾ ಸರ್ಕಾರಕ್ಕೆ ಆಗಿರ್ಬೋದು ಅಥವಾ ಪೊಲೀಸರಿಗೆ ಆಗಿರ್ಬೋದು, IGPಗೆ ಆಗಿರ್ಬೋದು, ಏನು ಹೇಳ್ತೀರಾ ಅಂತೇಳಿ? ನೋಡಿ, ಸಿದ್ದರಾಮಯ್ಯನವ್ರಿಗೆ ಬುದ್ಧಿ ಇಲ್ಲ. ಅವರು ಹಿರಿಯ ರಾಜಕಾರಣಿಗಳು ಮತ್ತು ಈ ರಾಜ್ಯ ಕಂಡಂಥ ಒಬ್ಬ ದೊಡ್ಡ ಹೋರಾಟಗಾರರು. ಅಹಿಂದ ಹೋರಾಟ ಚಳುವಳಿಯಿಂದ ಬಂದಂಥವರು, ಶೋಷಿತ ಪರವಾಗಿ ಚಳುವಳಿ ಮಾಡಿಕೊಂಡು ತಮ್ಮ ಅಸ್ತಿತ್ವವನ್ನು ಗಟ್ಟಿ ಮಾಡಿಕೊಂಡು ಅದರಿಂದ ನಾಯಕತ್ವ ಉಳಿಸ್ಕೊಂಡು ಹೋದಂಥವ್ರು. ಅವ್ರಿಗೆ ಸ್ವಲ್ಪ ಅರ್ಥ ಆಗಬೇಕಿತ್ತು. ಈ ಅಕ್ವಿಟಲ್ ಕಮಿಟಿಯಲ್ಲಿ ಯಾರ ಹೆಸರಿದೆ? ಈ ದಕ್ಷಿಣ ಕನ್ನಡ ಜಿಲ್ಲಾ ಆಗ SP ಆದಂಥ ಅಭಿಷೇಕ್ ಗೋಯಲ್ ಹೆಸರಿದೆ ಅವ್ರ ಮೇಲೆ. ಯಾಕಂದರೆ SP ಆದಂಥವ್ರೆ ಅವರು. ಒಂದು ವೇಳೆ ಆ ಅಧಿಕಾರಿ ಮೇಲೆ ಕ್ರಮ 1 ವರ್ಷದ ಹಿಂದೆಯೇ ಆರ್ಡರ್ ಆಗಿದೆ. 1 ವರ್ಷಕ್ಕಿಂತ ಮೇಲಾಯಿತು. ಜೂನ್ 16ಕ್ಕೆ 2023 ಅಕ್ವಿಟಲ್ ಕಮಿಟಿ ಮಾಡಿ ನಾವು ಎಷ್ಟು ಸಾರಿ ಹೋದ್ವಿ IGPಗೆ. ನೀವು ಬಂದ್ರಿ, ಎಲ್ಲ ಪೂರ್ತಿ ನಮ್ಮ ಹೋರಾಟಗಾರರು ತಮ್ಮಣ್ಣ ಶೆಟ್ಟರು, ಮಹೇಶ್ ಶೆಟ್ಟರು, ಪ್ರಸನ್ನಕ್ಕ ಒಂದು 3-4 ಸಾರಿ ಬಂದಿರಬೇಕು. ಆವಾಗಲೇ ಮಾಡಿಬಿಟ್ಟಿದ್ರೆ ಇವತ್ತು ಮೂಡಾದ ರೇಡ್ ಮಾಡೋದಂಥ ಅಧಿಕಾರಿ ಯಾರು ಹೇಳಿ ಮೈಸೂರಲ್ಲಿ? ಅದೇ ಅಭಿಷೇಕ್ ಗೋಯಲ್. ಯಾರು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ನಾಶವನ್ನು ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟು ಸರಿಯಾಗಿ ತನಿಖೆ ಮಾಡಲಿಲ್ಲ, ಅದೇ ಅಭಿಷೇಕ್ ಗೋಯಲ್ ಸಿದ್ದರಾಮಯ್ಯನವರ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು, ಬುದ್ಧಿ ಇಲ್ಲ ಇವರಿಗೆ ಅಂಥೇಳಿ. ಮೊಸಳೆಗೆ ಮಾಂಸ ಹಾಕಬಾರ್ದು. ಮಾಂಸ ಹಾಕಿದರೆ ಏನು ಮಾಡ್ತದೆ? ಬಾಲದಿಂದ ಹೊಡಿತದೆ. ಸಿದ್ದರಾಮಯ್ಯನವ್ರು ತಾನೇ ಸಾಕಿದ್ದು ಇವ್ರನ್ನ. 1 ವರ್ಷದಿಂದ ಹೇಳ್ತಾ ಇದ್ದೀವಿ ಹೋಗಬೇಡಿ ಧರ್ಮಸ್ಥಳಕ್ಕೆ ಅಂತೇಳಿ. ಹೋದರು, ಕಾಲು ಬಿದ್ದರು, ಬಂದರು, ಮುಗೀತು, ಶುರು ಆಯಿತು. ಸರ್ವೆ ನಂಬರ್ 464. ನಾವೇನು ಹೇಳ್ತಾ ಇದ್ವಿ? 464 ಸಾವುಗಳಾಗಿದೆ, ಅಸಹಜ ಸಾವುಗಳಾಗಿದೆ. ಸಂಖ್ಯೆ ಎಷ್ಟು ಹೇಳಿ? ಸಂಖ್ಯೆ ನಂಬರ್ 464. ನೆನಪಿಟ್ಕೊಂಡಿದ್ನ. ಅವರು ಹಗರಣದಲ್ಲಿ ಸಿಕ್ಕ ಹಾಕ್ಕೊಂಡಂತಹ ಭೂಮಿಯ ಸರ್ವೆ ನಂಬರ್ ಕೂಡ 464. ಯಾವಾಗ ಇಲ್ಲಿ ಬಂದು ಕಾಲು ಬಿದ್ದು ಹೋದರೂ 464 ಸರ್ವೆ ನಂಬರ್ ಹಗರಣದಲ್ಲಿ, ಮೂಡ ಹಗರಣದಲ್ಲಿ ಅವರ ಕಾಲಿಗೆ ಸಿಕ್ಕಾಕೊಂತು. ಸೌಜನ್ಯ ಶಕ್ತಿ ಅಲ್ವಾ ಇದು? ಸಿದ್ದರಾಮಯ್ಯನವರು ವಿರೋಧಿ, ಕಾಂಗ್ರೆಸ್ ವಿರೋಧಿ, BJP ವಿರೋಧಿ ನಾವಲ್ಲ, ಖಂಡಿತ ಅಲ್ಲ. ಆದರೆ ಯಾರು ಈ ಧರ್ಮಸ್ಥಳಕ್ಕೆ ಹೋಗಲಿ, ದೇವಸ್ಥಾನಕ್ಕೆ ಕೈ ಮುಗಿದು ಬರಲಿ, ಆದರೆ ಆ ವೀರೇಂದ್ರ ಜೈನ್ ಕಾಲು ಬಿದ್ದು ಬರ್ತಾರಲ್ಲ, ಅವರು ವಿರೋಧಿಗಳು. ಇಷ್ಟು ಜನ ಹೆಣ್ಮಕ್ಕಳ ಅತ್ಯಾಚಾರ ಮಾಡಿದಂಥ ಕೊಲೆಗಡಕ ಅವನು, ಮೀಟರ್ ಬಡ್ಡಿ ದಂಧೆ ಮಾಡಿ ಇಡೀ ರಾಜ್ಯವನ್ನು ಲೂಟಿ ಮಾಡ್ತಾ ಇದ್ದಾನೆ, ಅವನ ಪರವಾಗಿ ಹೋಗಿ ನಿಂದಿರ್ತಾರಲ್ಲ, ಅವ್ರ ವಿರೋಧಿಗಳು. ಏನು ಹೇಳ್ತೀರಾ ಅಕ್ವಿಟಲ್ ಕಮಿಟಿ? ಅಕ್ವಿಟಲ್ ಕಮಿಟಿ ಆಗಲೇಬೇಕು. ಅದನ್ನು ಸದ್ಯದರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಬೆಂಗಳೂರಿನಲ್ಲಿನೇ ಸಿದ್ದರಾಮಯ್ಯನವರು ಮನೆ ಮುಂದೆನೇ ಹೋರಾಟವನ್ನು ಮಾಡ್ತೀವಿ. ಆಗಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡ್ತೇವೆ, ಬೆಂಗಳೂರಲ್ಲೇ ಮಾಡ್ತೇವೆ. ಎಲ್ಲ ಮಿನಿಸ್ಟ್ರ್ ಮನೆ ಮುಂದ್ಗಡೆನೇ ಹೋಗಿ ಕೂತ್ಕೋತೇವೆ. ಸಿದ್ದರಾಮಯ್ಯನವರು ಮನೆ ಮುಂದೆ ಹೋಗಿ ಕೊಡ್ತೇವೆ. ಯಾಕಂದರೆ ಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ. ಅದು ಹೆಂಗೆ ನೀವು ಮಹೇಶ್ ಶೆಟ್ಟರ್ಗೆ ಹಿಡ್ಕೊಂಡು ಬಿಡ್ತೀರಿ? ಹೈಕೋರ್ಟ್ ಆರ್ಡರ್ ಇದೆ, ಕಂಟೆಂಪ್ಟ್ ಇದೆ ಅಂತೇಳಿ ಪೊಲೀಸರು ಬರ್ತಾರೆ. ಅದಕ್ಕೆ ಅಕ್ವಿಟಲ್ ಈಗ ನಾವು ಇವತ್ತು ನಾಳೆ ತೀರ್ಮಾನ ತಗೊಳ್ತಾ ಇದ್ದೀವಿ ಸಮಿತಿಯಿಂದ, ಹೋರಾಟ ಸಮಿತಿಯಿಂದ. ಆದಷ್ಟು ಬೇಗ ಮಾಡದೆ ಹೋದರೆ ಒಂದು ಸಾರಿ IGP ಅವ್ರಿಗೂ ಕೂಡ ಹೋಗಿ ಭೇಟಿಯಾಗಿ ಬರ್ತಾರೆ. ಆನಂತರ ದೊಡ್ಡ ಮಟ್ಟದ ಹೋರಾಟ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರು ಮನೆ ಎದುರುಗಡೆ ಮಾಡ್ತೇವೆ ನಾವು. ಇಡೀ ರಾಜ್ಯ ನೋಡುವಂಥ ಹೋರಾಟ ಮಾಡ್ತೀವಿ. ಏನು ಮಾಡ್ತಾರೋ ಮಾಡಲಿ, ನಮ್ಗೆ ಅರೆಸ್ಟ್ ಮಾಡ್ತಾರ ನೋಡಲಿ, ಏನಾಗುತ್ತೋ ನೋಡೋಣ. ಇಡೀ ರಾಜ್ಯದ ಜನರಿಗೆ ಕರೆ ಕೊಡ್ತೀವಿ ನಾವು. ಸೊ ಈಗ ಹೋರಾಟ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಸ್ಟೇ ಇದೆ ಅಂತೇಳಿ ಹೇಳ್ತಾರೆ. ಇದು ಪೊಲೀಸರಿಗೆ ಇರುವಂಥ ಸ್ಟೇ. ಹೌದು. ಸೊ ಅವರ ಅಡ್ವೊಕೇಟ್ ಇಲ್ವಾ? ಅವರಿಗೆ ಇದ್ದಾರೆ ಎಲ್ಲರೂ ಕೂಡ. ನೋಡಿ, ಎಲ್ಲರೂ ಕೂಡ ಏನಂತಾರೆ ಅದಕ್ಕೆ, ಚುಪಾಚುಪಿ ಖೇಲ್. ಈಗ ಮಾಧ್ಯಮದ್ದೇ ಕೇಳ್ತಾ ಇದ್ದೀನಿ ನಾನು. ಮಾಧ್ಯಮದವರು ಸ್ಟೇ ಇರೋದು ಮಾಧ್ಯಮದ ಮೇಲೆ. ಮಾಧ್ಯಮದವ್ರ ಹತ್ರ ವಕೀಲ್ ಇಲ್ವಾ? ಅಡ್ವೊಕೇಟ್ ಇಲ್ವಾ? ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿ ಮಾಧ್ಯಮ ಅಂದರೆ ಸಣ್ಣ ಇದನ್ನೆಲ್ಲ ಇದರ ಥರ 10x10 ಆಫೀಸಲ್ಲ ಅವು. ದೊಡ್ಡ ಕಾರ್ಪೊರೇಟ್ ಕಂಪ್ನಿ. ಅವ್ರ ಹತ್ರ ಒಬ್ಬ ಲೀಗಲ್ ಅಡ್ವೈಸರ್ ಇರಲ್ವಾ? ಲೀಗಲ್ ಅಡ್ವೊಕೇಟ್, ಅವ್ರದ್ದು ಅಡ್ವೊಕೇಟ್ ಇಲ್ವಾ? ಒಂದು 2 ಹಿಯರಿಂಗ್ನಲ್ಲಿ ಅದನ್ನು ವೆಕೇಟ್ ಮಾಡ್ಕೊಂಡು ಬರೋದು. ಯಾಕೆ ಮಾಡ್ಕೊಂಡು ಬರ್ತಾಯಿಲ್ಲ? ಎಲ್ಲರೂ ಕೂಡ ನೋಡಿ ವ್ಯವಸ್ಥೆಯಲ್ಲಿ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ. ಯಾವಾಗ ದೇವರವ್ರಿಗೆ ಬುದ್ಧಿ ಕೊಡ್ತಾನೋ ಗೊತ್ತಿಲ್ಲ. ನಮ್ಮ ಹೋರಾಟ ಮಾತ್ರ ನಾವು ನಿರಂತರವಾಗಿ ಮಾಡ್ತಾನೆ ಇರ್ತೀವಿ. ಒಂದಿನ ಜಯ ಸಿಕ್ಕೇ ಸಿಗುತ್ತೆ. ನಿರಂತರವಾಗಿ ನಾವು ಹೋರಾಟ ನಡೆಸ್ತಾನೆ ಇರ್ತೀವಿ. ನಮಗೆ ನಂಬಿಕೆ ಇದೆ, ನ್ಯಾಯದ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇದೆ.
ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. Thank you. ಒಂದಷ್ಟು ವಿಚಾರವನ್ನು ಕೂಡ ಹೇಳಿದ್ವಿ. ಸೊ ಆದಷ್ಟು ಬೇಗ ಸೌಜನ್ಯ ಹೋರಾಟ ಕೂಡ ಅಂತ ಹೇಳಿದರೆ ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲೂ ನಡೆಯುತ್ತೆ. ಪೊಲೀಸರು ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಆದಷ್ಟು ಬೇಗ ಇದರ ತನಿಖೆಯನ್ನು ಮಾಡಬೇಕು. ಸೌಜನ್ಯ ಪ್ರಕರಣದಲ್ಲಿ ಯಾರೆಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವರ ತನಿಖೆ ಆದಷ್ಟು ಬೇಗ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ದೊಡ್ಡ ಹೋರಾಟ ನಡೆಯುತ್ತೆ ಅನ್ನುವಂತಹ ವಿಚಾರದಲ್ಲಿ ಗಿರೀಶ್ ಭಟ್ಟನ್ನವರು ಕೂಡ ಹೇಳಿದರು. ಅದೇ ರೀತಿ ಪೊಲೀಸರು ಬರೀ ನೋಟಿಸನ್ನು ತೋರಿಸ್ತಾ ಇದ್ದಾರೆ, ಹೋರಾಟ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಪೊಲೀಸರಿಗೂ ಕೂಡ ಅಡ್ವೊಕೇಟ್ ಇದ್ದಾರೆ. ನಿಮಗೂ ಕೂಡ ವೇಕೆಟ್ ಮಾಡ್ಬೋದು. ಬರೀ ಮಹೇಶ್ ಶೆಟ್ಟರಿಗೆ ಅಥವಾ ಸೌಜನ್ಯ ಹೋರಾಟ ಸಮಿತಿಗೆ ವೇಕೆಟ್ ಮಾಡುವಂಥದ್ದು ಅಲ್ಲ, ನಿಮಗೂ ಕೂಡ ವೇಕೆಟ್ ಮಾಡಬಹುದು. ಯಾಕೆಂತೇಳಿದ್ರೆ ಈ ನೋಟಿಸ್ ಬಂದಿರುವಂಥದ್ದು ಪೊಲೀಸರಿಗೆ, ನಿಮ್ಮಲ್ಲೂ ಕೂಡ ಅಡ್ವೊಕೇಟ್ ಇದ್ದಾರೆ, ಅವರಿಗೆ ಸಂಬಳ ಕೊಡೋದು ಯಾಕೆ? ಹಾಗಾದ್ರೆ ಇಂಥ ಕೇಸ್ಗಳನ್ನು ವೇಕೆಟ್ ಮಾಡದಿದ್ರೆ ಅವರಿಗೆ ಸಂಬಳ ಕೊಡೋದು ಯಾಕೆ? ಪೊಲೀಸರು ಇವರ ಜೊತೆಗೆ ಶಾಮೀಲಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡಿದೆ.